ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಗಣೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಮನೆಯಲ್ಲಿ ಯಾರು ಕಳಪೆ ಕೊಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಈ ಪ್ರೋಮೋ ರಿವ್ಯೂ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಫಸ್ಟ್ ಪ್ರೋಮೋ ರಿವ್ಯೂ ಮಾಡ್ಕೊಬೋಣ. ಸೊ ಗೈಸ್, ಈ ಪ್ರೋಮೋದಲ್ಲಿ ಏನಂತಂದ್ರೆ ಚೈತ್ರಾ ಕುಂದಾಪುರ ಅವ್ರಿಗೆ ಮನೆಯವರೆಲ್ಲ ಕಳಪೆ ಕೊಡ್ತಾ ಇದ್ದಾರೆ. ಸೊ ಇದು ಯಾಕೆ ಅಂತ ನಿಮ್ಗೆ ಆಲ್ರೆಡಿ ರೀಸನ್ಸ್ಗಳು ಗೊತ್ತಿದೆ. ಮೋಕ್ಷಿತ್ ಅವ್ರು ಬರ್ತಾರೆ, ಮೋಕ್ಷಿತ್ ಅವ್ರು ಕೂಡ ಪಕ್ಷಪಾತ ಮಾಡಿದ್ರಿ ಅಂತ ಕೊಡ್ತಾರೆ. ಅಂಡ್ ಎರಡನೇದಾಗಿ ಹನುಮಂತ್ ಅವ್ರು ಬಂದು ಅವರು ಕೂಡ ಲೈಕ್ ಹೇಳ್ತಾರೆ ನೀವು ರೀಸನ್ಸ್ ಸರಿಯಾಗಿ ಮಾಡಿಲ್ಲ ಅಂತ. ಅಂಡ್ ಮೂರನೇದಾಗಿ ಬಂದು ರಜತ್ ಅವ್ರು ಕೂಡ ಹೇಳ್ತಾರೆ. ಅಂಡ್ ಧನರಾಜ್ ಅವ್ರು ಕೂಡ ಅದನ್ನೇ ಹೇಳ್ತಾರೆ. ಲೈಕ್ ಏನಂತಂದ್ರೆ ಆಟ ಆಡಬೇಕಾದ್ರೆ ತುಂಬಾ ಫೋಲ್ಗಳು ಕೊಟ್ರಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನೀವು ಆಟ ಆಡ್ಬೇಕಾದ್ರೆ ರಜತ್ ಅವ್ರು ಹೇಳೋದಿದ್ದನ್ನ ನೆಕ್ಸ್ಟ್ ಟೈಮ್ ನೀವು ಆಟ ಆಡ್ಬೇಕಾದ್ರೆ ಎಲ್ಲರೂ ಸೇರಿಸಿ ಒಂದು ನಮಸ್ಕಾರ ಮಾಡ್ಬಿಡ್ತೀವಿ ನಿಮಗೆ ಅಂತಲೇ ಹೇಳ್ತಾರೆ. ಯಾಕೆ ಅಂತಂದರೆ ಏನಾಗುತ್ತೆ, ಕೆಲವೊಂದು ಬಾರಿ ಗೇಮ್ ಆಡೋದಕ್ಕಿಂತ ಉಸ್ತುವಾರಿಗಳದೇ ಆರ್ಭಟ ಜಾಸ್ತಿ ಆಗ್ಬಿಟ್ರೆ ಸೊ ಗೇಮ್ ಆಡೋರ ಕಡೆ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ಬಿಡುತ್ತಂತೆ. ಅಲ್ಲ, ಉಸ್ತುವಾರಿ ಒಂದೇ ಅಂತ ಅಲ್ಲ, ಲೈಕ್ ಗೇಮು ಕೂಡ ಅವ್ರು ಆಡ್ಲಿಲ್ವಲ್ಲ. ಕೊನೆ ಟಾಸ್ಕ್ ಅಲ್ಲಿ ಅವ್ರು ಏನೋ ಅದು ಹಿಡ್ಕೊಂಡು ಆಡ್ತಿದ್ರಲ್ಲ, ಅದು ಗೇಮ್ ಆಡ್ಲಿಲ್ಲ. ಬಟ್ ಅಲ್ಲಿ ಯಾರು ಆ ಪಾಯಿಂಟ್ ಯಾರು ತಗೊಳ್ಳಿಲ್ಲ. ಬಟ್ ಇಲ್ಲಿ ಆಮೇಲೆ ಚೈತ್ರಾ ಕುಂದಾಪುರ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ ಟಾರ್ಗೆಟ್ ಮಾಡ್ಕೊಂಡು ನಾಮಿನೇಷನ್ ಮಾಡ್ತಾ ಇದೀರಾ ಅಂತ. ಎಷ್ಟು ನೀಟಾಗಿ ಹೇಳ್ತಾರೆ ಅಂತಂದ್ರೆ, ಏನೋ ನಾನು ಮಾಡೇ ಇಲ್ವೇನೋ, ನಾನೆಲ್ಲ ಫುಲ್ ಪರ್ಫಾರ್ಮೆನ್ಸ್ ಟಾಪ್ ಪರ್ಫಾರ್ಮೆನ್ಸ್, ಬಟ್ ಸ್ಟಿಲ್ ನಾನು ಟಾರ್ಗೆಟ್ ಮಾಡಿ ಕೊಡ್ತಾ ಇದ್ದಾರೆ ಅನ್ನೋ ರೀತಿನೇ ಮಾತಾಡೋದು ಆಕ್ಚುಲಿ ಚೈತ್ರಾ ಕುಂದಾಪುರ ಅವರು. ಇಲ್ಲ, ಇಲ್ಲಿ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. ಆಕ್ಚುಲಿ ಈ ವಾರದಲ್ಲಿ ನಮಗೆ ಪ್ರೋಮೋ ಬರೋಕ್ಕಿಂತ ಮುಂಚೆ ಗೊತ್ತಿತ್ತು ಕಳಪೆ ಯಾರೋ ಕೊಡ್ತಾರೆ ಅಂತ, ಇವ್ರಿಗೇನೆ ಫಿಕ್ಸ್ ಅಂತಾನೆ ಗೊತ್ತಿತ್ತು. ಸೊ ಇದು ಮೀರಿ ಕೊಟ್ಟಿದ್ದೀರಿ, ಮೇ ಬಿ ಅದು ಟಾರ್ಗೆಟ್ ಏನೋ ಆಗ್ತಿತ್ತೇನೋ. ಬಟ್ ಇಲ್ಲಿ ಎಲ್ರಿಗೂ ಕಣ್ಣು ಕಾಣಿಸ್ತಿದೆ, ಇವ್ರು ಏನು ಗೇಮ್ ಮಾಡಿಲ್ಲ, ಈ ಕಡೆ ಫೌಲ್ ಕೊಟ್ಟಿರೋದು, ಆಮೇಲೆ ಕಿರ್ಚಾಡೋದು, ಇದನ್ನೆಲ್ಲ ಕಂಪೇರ್ ಮಾಡ್ಕೊಂಡು ಇವ್ರು ಕಳಪೆ ಕೊಟ್ಟಿರ್ತಾರೆ ಅಂತಾನೆ ಹೇಳ್ಬೋದು ಇಲ್ಲಿ. ಸೊ ಗೈಸ್, ಅಂಡ್ ಇನ್ನೊಂದು ನ್ಯೂಸ್ ಏನಪ್ಪಾ ಅಂತಂದ್ರೆ, ಭವ್ಯ ಗೌಡ ಅವರು ಈ ವಾರ ನೆಕ್ಸ್ಟ್ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಗುರು. ಸೊ ಒಟ್ಟಿನಲ್ಲಿ ಇಬ್ಬರದ್ದು ಟಾಸ್ಕ್ ಏನ್ ನಿನ್ನೆ ಪರ್ಫಾರ್ಮೆನ್ಸ್ ಇತ್ತು, ಚೆನ್ನಾಗಿತ್ತು ಅಂತ ಹೇಳ್ಬೋದು. ಐಶ್ವರ್ಯ ಅವರು ಮತ್ತೆ ಇವರು ಫೈನಲ್ ಬಂದಿರ್ತಾರೆ. ಸೊ ಮೇ ಬಿ ಇವತ್ತಿನ ಟಾಸ್ಕ್ ಅಲ್ಲಿ ಏನೋ ಒಂದು ಕೊಟ್ಟಿರ್ತಾರೆ. ಸೊ ಅದ ಟಾಸ್ಕ್ ಗೆದ್ದು ನೆಕ್ಸ್ಟ್ ವೀಕಿಗೆ ಕ್ಯಾಪ್ಟನ್ಸಿ ಆಗಿದ್ದಾರೆ ಭವ್ಯ ಗೌಡ ಅವರು. ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಅಂಡ್ ಗೈಸ್, ಇನ್ನೊಂದು, ಈ ವಾರ ನಾಮಿನೇಷನ್ ಇರಲ್ಲ. ಸೊ ವೋಟಿಂಗ್ ಲೈನ್ ಓಪನ್ ಇಲ್ಲ. ಸೊ ಜಿಯೋ ಸಿನಿಮಾದಲ್ಲಿ ನಾವು ನೋಡಿದ್ವಿ ವೋಟಿಂಗ್ ಲೈನ್ ಓಪನ್ ಇದೆಯೇನೋ ಅಂತ. ಬಟ್ ಈ ವಾರ ವೋಟಿಂಗ್ ಲೈನ್ ಓಪನ್ ಇಲ್ಲ. ಯಾಕೆ ಅಂತಂದರೆ, ಮೇ ಬಿ ಬಿಗ್ ಬಾಸ್ ಅವರು ಒಂದು ಲೈಕ್ ಗೋಲ್ಡ್ ಸುರೇಶ್ ಅವ್ರಿಗೆ ಆಲ್ರೆಡಿ ಆಚೆ ಕಡೆ ಹೋಗಿದ್ದಾರೆ. ಸೊ ಈ ವಾರ ಅವ್ರು ಇದ್ದಿದ್ದರೆ ನಾಮಿನೇಷನ್ ಇರ್ತಿತ್ತು, ಎಲಿಮಿನೇಷನ್ ಇರ್ತಿತ್ತು. ಬಟ್ ಈಗ ಅವರಿಲ್ಲ, ಹಂಗಾಗಿ ಲೈಕ್ ನಾಮಿನೇಷನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಈ ವಾರ. ಒಂದಂತೂ ನಿಜ, ಈ ಶನಿವಾರ ಭಾನುವಾರ ಒಂದು ಸ್ವಲ್ಪ ಜಲಕ್ಕಾದ್ರೂ ಕೊಡ್ತಾರೆ. ಆ್ಯಂಡ್ ಇನ್ನೊಂದು ಏನಂತಂದ್ರೆ ಆ್ಯಕ್ಚುಲಿ ಗೈಸ್, ಸೊ ತ್ರಿವಿಕ್ರಮ್ ಅವ್ರದ್ದು ಒಂದು ಮಾಸ್ಟರ್ ಪ್ಲಾನ್ ಅಂತಲೇ ಹೇಳ್ಬೋದು ಇದು. ಮೇ ಬಿ ನನಗನ್ಸಿದ್ದು ಅವ್ರಿಗೆ ಏನು ಅನಿಸಿದೆ ಅಂತಂದರೆ, ಹೇಗಿದ್ರು ಗೋಲ್ಡ್ ಸುರೇಶ್ ಅವ್ರು ಆಚೆ ಹೋಗಿದ್ದಾರೆ. ಸೊ ನಾನು ಸೆಲ್ಫ್ ನಾಮಿನೇಷನ್ ತೊಗೊಂಡು ಹೀರೋ ಆಗ್ಬಿಡೋಣ, ಆಮೇಲೆ ನೆಕ್ಸ್ಟ್ ಯೋಚನೆ ಮಾಡೋಣ, ಮೇ ಬಿ ವೀಕಲ್ಲಿ ನಂಗೆ ನಾಮಿನೇಷನ್ ಇಲ್ಲ ಸೇವ್ ಆಗ್ತೀನಿ ಅಂತ ಅವ್ರು ಕಾನ್ಫಿಡೆಂಟ್ ಇರುತ್ತೆ ಬೇರೆ ಥರ. ಬಟ್ ಸ್ಟಿಲ್ ಇದು ಮಾಡಿದ್ರೆ ನನಗೆ ಒಂದು ಸ್ವಲ್ಪ ಜನದ ಸಿಂಪತಿ ಸಿಗುತ್ತೇನೋ ಅನ್ನೋ ರೀತಿ ಮಾಡಿದ್ರ ಅನ್ಸುತ್ತಾ? ನಿಮ್ಗೆ ಅನ್ಸುತ್ತೆ ಗೈಸ್? ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ. ಇಲ್ಲ, ಎಲ್ಲೋ ಒಂದು ಕಡೆ ಇದೇ ಥರನೇ ಅನ್ಸುತ್ತೆ. ಯಾಕಂತಂದ್ರೆ ಲೈಕ್ ಅವ್ರಿಗೆ ಸೆಲ್ಫ್ ನಾಮಿನೇಟ್ ಏನಕ್ಕೆ ಮಾಡ್ಕೋಬೇಕು? ಇದು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಚೈತ್ರಾ ಕುಂದಾಪುರ ಅವ್ರು ಇದ್ರಲ್ಲ, ಅವ್ರನ್ನೇ ಮಾಡ್ಬೋದಿತ್ತು. ಯಾಕಂದ್ರೆ ಚೈತ್ರಾ ಕುಂದಾಪುರ ಅವ್ರು ಏನಾದ್ರು ಆ ಜಾಗದಲ್ಲಿ ಇದ್ದಿದ್ರೆ ಹಿಂದೆ ಮುಂದೆ ನೋಡಿದ್ರೆ ತ್ರಿವಿಕ್ರಮ್ನೇ ಇಲ್ಲ ಯಾರೋ ಒಬ್ರನ್ನ ಮಾಡಿರೋರು. ಇಲ್ಲಿ ಇಂಡಿವಿಜುವಲಿಟಿ ಗೇಮ್ ಅಂತ ಬಂದಾಗ ನಾನು ಸೇವ್ ಹಾಕೊಂಡು ಮುಂದೆ ಹೋಗೋದು ನೋಡ್ತಾ ಇರಬೇಕು. ಅಂಡ್ ನಿನ್ನೆ ಕ್ಯಾಪ್ಟನ್ಸಿಲೂ ಅಷ್ಟೇ. ಸೊ ಮೋರ್ ಓವರ್ ಎಲ್ಲಿ ನಾನು ಆಕ್ಚುಲಿ ಎಲ್ಲರೂ ಆಡ್ತಾ ಇರ್ಬೇಕಾದ್ರೆ ಮೊದಲನೇದಾಗಿ ಏನು ಗೊತ್ತಾ, ಹನುಮಂತು ಆಗಲಿ ಇಲ್ಲ ಮೋಕ್ಷಿತ್ ಅವರಾಗಲಿ ಲೈಕ್ ಭವ್ಯಗೌಡ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಹೋಗಿ ಕಲ್ಗಳು ಇಕ್ತಾ ಇದ್ರು. ಬಟ್ ಅದು ಬ್ಲೆಸ್ಸಿಂಗ್ ಇನ್ ಡಿಸ್ಗ್ರೇಸ್ ಅನ್ನೋ ತರ ಅವ್ರಿಗೆ ಆಕ್ಚುಲಿ ಅದು ಪ್ಲಸ್ ಆಯ್ತಾ ಇದೆ. ಯಾಕಂದ್ರೆ ಅಲ್ಲಿ ವೆಯ್ಟ್ ಆದಷ್ಟು ಇವ್ರಿಗೆ ಬ್ಯಾಲೆನ್ಸ್ ಚೆನ್ನಾಗಿ ಸಿಕ್ತಿತ್ತಂತೆ. ಅವ್ರೆಂತ ಎಲ್ಲ ನೋಡಿ, ಗೌತಮಿ ಅವ್ರ ಆಚೆ ಕೆಳಗಡೆ ಬಂದ್ಮೇಲೆ ಅವ್ರ ಹತ್ರ ಕೇಳಿದ್ರು, ಹೌದಾ ವೆಯ್ಟ್ ಹಾಕೋರೆ ಇಚ್ಚಾಗ್ತೈತಾ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು. ಆಮೇಲೆ ಐಶ್ವರ್ಯಾಗ ಆಗ್ತಿದ್ದಾರೆ. ಆಕ್ಚುಲಿ ಐಶ್ವರ್ಯ ಅವ್ರು ಫೈನಲ್ ವರೆಗೂ ಬರ್ತಿರೋ ಇಲ್ಲೋ ಗ್ಯಾರಂಟಿ ಇಲ್ಲ. ಐಶ್ವರ್ಯ ನನ್ನ ಪ್ರಕಾರ ಅವ್ರು ಗೇಮು ಆಡಿಲ್ಲ, ಏನ್ ಗೇಮ್ ಆಡಿದ್ದಾರೆ ವಾರದಲ್ಲೆಲ್ಲ, ಅದೇಂಗ ಲಕ್ ಮೇಲೆ ಇಲ್ಲಿ ಬಂದಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ಆಕ್ಚುಲಿ ಮೋಕ್ಷಿತನ ಲೈಕ್ ನಾಮಿನೇಟ್ ಮಾಡಿದ್ರು. ಇಲ್ಲಿ ಆಕ್ಚುಲಿ ಐಶ್ವರ್ಯನ್ ಮಾಡಬೇಕಿತ್ತು. ಮೋಕ್ಷಿತ ಅಟ್ಲೀಸ್ಟ್ ಒಂದು ಸ್ವಲ್ಪ ಒಂದು ಗೇಮ್ 2 ಗೇಮಲ್ಲಿ ಆಡಿದ್ರು. ಇಲ್ಲ, ಅವ್ರು ಆಕ್ಚುಲಿ ಕೇಳಿದ್ರು ಮೋಕ್ಷಿತ ಅವರು, ನನಗೆ ಕಾನ್ಫಿಡೆನ್ಸ್ ಇಲ್ಲ ಅದು ಇದು ಅಂತೆಲ್ಲ ಹೇಳಿದ್ರು. ಯಾಕಂದ್ರೆ ಅವ್ರ ಕಾನ್ಫಿಡೆನ್ಸ್ ನನಗೆ ಶಾಕ್ ಆಗೈತೆ ಆಕ್ಚುಲಿ. ಯಾಕೆ ಕಾನ್ಫಿಡೆನ್ಸ್ ಇಲ್ಲ? ಗೇಮ್ ಆಡ್ತಾ ಇದಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಐಶ್ವರ್ಯ ಕೂಡ ನಾನು ಎಲ್ಲಾ ಸತಿನೂ ಟಾಪ್ 2 ಬಾಟಮ್ 2 ಬಂದ್ಬಿಟ್ಟಿರ್ತೀನಿ, ಬಾಟಮ್ 2 ಆಡಿಲ್ಲ, ನೀವು ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಒಂದು ಪಾಯಿಂಟ್ ನಾನು ಕೇಳ್ತಾ ಇರೋದು, ಮೋಕ್ಷಿತ ಅವ್ರಿಗೆ ನಾನು ಟಾಪ್ ಅಲ್ಲಿ ಇದ್ದೀನಿ, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀನಿ, ಆಮೇಲೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದೀನಿ, ಆಮೇಲೆ ನನ್ನ ವ್ಯಕ್ತಿತ್ವ ತುಂಬಾ ಚೆನ್ನಾಗಿದೆ ಅಂತ ಅವರೇ ಹೇಳ್ಕೊಂತಾರಲ್ಲ, ಪರ್ಸನಾಲಿಟಿ ನಾನು ಇಂಡಿವಿಜುವಲ್ ಆಗಿ ಯಾರಿಗೂ ಬಕೆಟ್ ಇಡಿಲ್ಲ ಅಂತ. ಯಾಕೆ ಎದುರ್ಕೊಬೇಕು? ಇಲ್ಲ, ಬಾಟಮ್ 2 ಬರೋದು ಲೈಕ್ ಲಾಸ್ಟ್ ನಾವು ಸೇವ್ ಆಗೋದು ಯಾರು ಅಂದ್ರೆ ಮೋಕ್ಷಿತ್ ಅವರು, ತ್ರಿವಿಕ್ರಮ್ ಅವರೇ. ಅವ್ರನ್ನೇ ಕೊನೆಗೆ ಎದುರಿಸ್ತಾರೆ, ಗೇಟ್ ತನಕ ಕರ್ಕೊಂಡ್ಬಂದು ಮತ್ತೆ ವಾಪಸ್ ಕಳಿಸ್ತಾರೆ, ನಾವು ಎಲಿಮಿನೇಷನ್ ಇಲ್ಲ ಅಂತ. ಪಕ್ಕ ಇದು ಗೈಸ್ ಬರದಿಕ್ ಕಡೆ ಇದು ಆಗಿಲ್ಲ ಅಂದ್ರೆ ಕೇಳಿರ್ಬೇಕಾದ್ರೆ ನೋಡ್ಬೇಕು ಅವ್ರ ಮಕ್ಕದಲ್ಲಿ ಯಾವ ರೀತಿ ಇದಿರುತ್ತೆ ಅಂತ ನನಗೆ ಗೊತ್ತಾಗ್ಬೇಕು. ಆಕ್ಚುಲಿ 2 ಡಬಲ್ ನಾಮಿನೇಷನ್ ಅಂತ ಮಾಡ್ಬಿಡ್ಬೇಕು. ಆಕ್ಚುಲಿ ಸಕ್ಕದಾಗಿರುತ್ತೆ, ಮಜಾ ಇರುತ್ತೆ. ಹೆಂಗೆ ಚೈತ್ರಾ ಕುಂದಾಪುರ ಅವ್ರಿಗೆ ಲೈಕ್ ಸೀಕ್ರೆಟ್ ರೂಮು ಮತ್ತೆ ಇನ್ನೊಂದು ರೂಮ್ ಕಳಿಸಿರಲ್ಲ ಐಶ್ವರ್ಯ ಅವ್ರನ್ನ, ಹಂಗೆ ಕಳಿಸ್ಬಿಟ್ಟು ಮತ್ತೆ ಕರ್ಸ್ಕೊಂತಾರೆ ಅಂತ ಹೇಳ್ಬೋದಿಲ್ಲ. ಆಕ್ಚುಲಿ ಗೈಸ್ ಎಲ್ಲರೂ ತಲೆ ಚೆನ್ನಾಗಿ ಉಪಯೋಗಿಸ್ತಾ ಇದ್ದಾರೆ. ಆಮೇಲೆ ಇವಾಗ ನೋಡಿದ್ರೆ ಮತ್ತೆ ಗೌತಮಿ ಮತ್ತೆ ಇವ್ರ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ನೀಟಾಗಿ. ಅಲ್ಲ, ಮೋಕ್ಷಿತ್ ಅವರು ಐಶ್ವರ್ಯ ಅವರು ಅದೇ ಡಿಸ್ಕಸ್ ಮಾಡ್ತಾ ಇದ್ರು. ಈ ತ್ರಿವಿಕ್ರಮ್ಗೆ ಏನಾಗಿದೆ, ಇನ್ನೊಂದು ಉಳ್ಕೊಂಡಿರೋದು 3-4 ವಾರ. ಸೊ ಯಾಕೆ ಈ ತರ ಅವ್ರು ಸೆಲ್ಫ್ ನಾಮಿನೇಟ್ ಮಾಡ್ಕೊಂಡ್ರು ಅಂತ
ಡಿಸ್ಕಸ್ ಮಾಡ್ತಾ ಇದ್ರು. ಅದು ಆಬ್ವಿಯಸ್ಲಿ ಎಲ್ರಿಗೂ ಡೌಟ್ ಬಂದೇ ಬರುತ್ತೆ. ಈ ಮಾತು ಯಾಕೆ ಈ ಅಂತ ಟೈಮ್ ಹೇಳಿದ್ರೆ ತ್ರಿವಿಕ್ರಮ್ ಯಾಕೆ ಅಂತಂದ್ರೆ ಬರೀ 20 ದಿವಸ 30 ದಿವಸ ಇತ್ತು ಅಂತಂದ್ರೆ ಓಕೆ ಏನೋ ಅಬ್ಸರ್ವ್ ಮಾಡ್ಬೋದಿತ್ತು. ಬಟ್ ಇದು ಅಲ್ಲಿ 80 ದಿವಸ ಬರ್ತಾ ಇದೆ. ಸೊ ಇಲ್ಲಿ ಈಗ ಈ ನಿರ್ಧಾರ ತಗೊಂಡಿರೋದು ಸರಿಯಲ್ಲ ಅಂತ ಅನ್ಸುತ್ತೆ. ಸೊ ಗೈಸ್ ನಾವ್ ಯಾಕೆ ಅದನ್ನ ಡಿಸ್ಕಷನ್ ಮಾಡ್ತಾ ಇದೀವಿ ಅಂತಂದ್ರೆ ಮೇನ್ ಥಿಂಗ್ ತ್ರಿವಿಕ್ರಮ್ ಬಗ್ಗೆ ನಿನ್ನೆ ಅಲ್ಲಿ ಮಾತುಗಳು ಬಂದಿದ್ದು ಮೋಕ್ಷಿತ್ ಅವರಾಗ್ಲಿ ಇವರಾಗ್ಲಿ ಬಂದಾಗ ಮೇ ಬಿ ನನಗನ್ಸಿದ್ದು ಎಲ್ಲ ಒಂದ್ ಕಡೆ ಈ ಗೌತಮ್ ಹೆಂಗಿದ್ರು ಗೋಲ್ಡ್ ಸುರೇಶ್ವರ್ ಆಚೆ ಹೋಗ್ಬಿಟ್ಟಿದ್ದಾರೆ, ನಾನು ಹಿಂಗೋ ಸೇವ್ ಆಗ್ಬಿಡಿ ಈಗ ನಾಮಿನೇಷನ್ ಇರಲ್ಲ ಅಂತ ಅವ್ರಿಗೆಲ್ಲೋ ಒಂದು 6 ಸೆನ್ಸ್ ಹೊಡೆದಿದೆ. ಸೊ ಅದನ್ನೇ ಒಂದು ಯುಟಿಲೈಸ್ ಮಾಡ್ಕೊಂಡು ನಾನೇ ಆಗ್ಬಿಡ್ತೀನಿ ಅಂತ ಅಲ್ವ, ಯಾಕಂದ್ರೆ ಅಲ್ಲಿ ಒಂದು ಆಪ್ಷನ್ಸ್ ಬಂತು. ಆಕ್ಚುಲಿ ನಿಮಗೆ ತ್ರಿವಿಕ್ರಮ್ ನೀವು ಅಬ್ಸರ್ವ್ ಮಾಡಿದ ಎಪಿಸೋಡ್ ನಿನ್ನೆ ಎಪಿಸೋಡಲ್ಲಿ ನಿಮ್ಗೆ ಗೊತ್ತಾಗ್ತಿದ್ದು, ಮೊನ್ನೆ ಎಪಿಸೋಡಲ್ಲಿ ಸಾರಿ ಏನು ಅಬ್ಸರ್ವೇಷನ್ ಮಾಡಬೇಕಾಗಿತ್ತು ಅಂತಂದ್ರೆ ನೀವು ಲಾಸ್ಟ್ 2ನೇ ರೌಂಡಲ್ಲಿ ಹೇಳ್ತಾರೆ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಸೆಲ್ಫ್ ಎಫೆಕ್ಟ್ ಆಗಂಗಿಲ್ಲ, ಬೇರೆ ಯಾರು ಇನ್ನೊಂದ್ಸತಿ ಹೋಗ್ಬಿಟ್ಟು ಡಿಸ್ಕಷನ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಅದರಲ್ಲಿ ನಿಮ್ಮ ಇಷ್ಟ, ನಾವು ಯಾರ ಹೆಸರು ತಗೊಂಡ್ರು ಕೂಡ ನಾವು ಒಪ್ಪಿಗೆ ಇದೀವಿ ಅಂತ ಎಲ್ಲರೂ ಒಪ್ಕೊಂತಾರೆ. ಗೌತಮಿ ಒಪ್ಕೊಂತಾರೆ, ಚೈತಾ ಅವ್ರು ಒಪ್ಕೊಂತಾರೆ, ಗೌತಮಿಯವರು ಆಮೇಲೆ ಉಗ್ರ ಮಂಜೂರು ಅದನ್ನೇ ಹೇಳ್ತಾರೆ. ಬಟ್ ಇವ್ರು ಏನಕ್ಕೆ ಬೇರೆ ಚೈತ್ರ ಇಲ್ಲ ಗೌತಮಿ ಆಗಲಿ ಇಲ್ಲ ಅಂತಂದರೆ ಭವ್ಯ ಅವರಾಗಲಿ, ಭವ್ಯ ತಗೊಳ್ಳೋದು ಹೆಸರು ಬಿಡಿ ಸಾರಿ ಸೊ ಮಂಜಣ್ಣನ ಹೆಸರು 3 ಜನದಲ್ಲಿ ಯಾಕೆ ತಗೊಳ್ಳಿಲ್ಲ ಅಂತಂದರೆ ಅವ್ರಿಗೆ ಗೊತ್ತಿದೆ ಕ್ಲಿಯರ್ ಕಟ್ ಆಗಿ ನಾನು ಯಾಕೆ ಇದು ಮಾಡಬೇಕು, ಇಲ್ಲ ನಾನು ಈ ಥರ ಹೀರೋ ಆಗೋಕ್ಕೆ ಹೋದರೆ ಅದನ್ನೇ ಆ್ಯಕ್ಚುಲಿ ನನಗೆ ತುಂಬ PR ಫ್ಯಾನ್ಸ್ಗಳು ಏನು ಮಾಡ್ತಾರೆ ಅದನ್ನೇ ಕಮೆಂಟ್ ಆಗ್ತಾರೆ, ನಿಮ್ಮ ಮೆಚ್ಚಿದೆ ನಿನ್ನ ವ್ಯಕ್ತಿತ್ವಕ್ಕೆ, ಮೆಚ್ಚಿದೆ ನಿಮ್ಮ ವ್ಯಕ್ತಿತ್ವಕ್ಕೆ ಅಂತ. ಸಿ ಇಲ್ಲಿ ಕ್ಲಿಯರ್ ಕಟ್ ಪಾಯಿಂಟ್ ಇದೆ ಗುರು ಎಲ್ಲರೂ. ಆಮೇಲೆ ಇನ್ನೊಂದು ಎಷ್ಟು ಬೇಜಾರಾಗುತ್ತೆ ಅಂದರೆ ಇನ್ಸ್ಟಾಗ್ರಾಮ್ ನೀವು ಓಪನ್ ಮಾಡಿ ಕಲರ್ಸ್ ಕನ್ನಡದ ಪ್ರೊಮೋಗಳು ಬಿಡ್ತಾರಲ್ಲ ಗುರು, ಬರೀ PR ಫ್ಯಾನ್ಸ್ಗಳೇ. ನಾನು ಇವ್ರಿಗೆ ಲೈಕ್ ಮಾಡಿ ನಿಮ್ಮ ವ್ಯಕ್ತಿತ್ವದ ಆಟ, ಮೋಕ್ಷಿತ ಸೂಪರ್, ಆಮೇಲೆ ಐಶ್ವರ್ಯ ಸೂಪರ್, ಈಗ ಈ 3 ಜನದ್ದು ಫ್ಯಾನ್ಸ್ಗಳು ನನಗೆ ಏನು ಅನ್ನಿಸ್ಬಿಟ್ಟಿದೆ ಅಂದರೆ ಅವರು ಕಲ್ಟ್ ಫ್ಯಾನ್ಸ್ಗಳಲ್ಲ ಆ್ಯಕ್ಚುಲಿ. ಅವರು ಪಾಪ ಜೆನ್ಯೂನ್ ಆಗಿರೋರು ಇರ್ತಾರೆ, ಇಲ್ಲ ಅಂತಾರೆ. ಜೆನ್ಯೂನ್ ಇರೋರು ಅಷ್ಟು ಕಮೆಂಟ್ ಹಾಕಕ್ಕೆ ಹೋಗಲ್ಲ. ಜೆನ್ಯೂನ್ ಇರೋ ಏನು ಗೊತ್ತಾ, ನಮ್ಮಲ್ಲಿರೋ ಪಾಯಿಂಟ್ ನೀಟಾಗಿ ಹುಡುಕಿ ಕಮೆಂಟ್ ಹಾಕ್ಬಿಟ್ಟು ಹೋಗ್ತಾರೆ. ಇವರು ಅದನ್ನ ಬಂದ್ಬಿಟ್ಟು ಇವರು ಅವ್ರ ವ್ಯಕ್ತಿತ್ವ ಹಂಗಿತ್ತು, ಇವ್ರ ತಪ್ಪು ಹಂಗೈತಿ, ಅವ್ರ ತಪ್ಪು ಹೆಂಗೈತಿ ಯಾರು ಮೋಕ್ಷಿತ ಫ್ಯಾನ್ಸ್ ಅಟೆಂಡೆನ್ಸ್ ಇದೆ, ಬರೀ ಇದೇ ಇರುತ್ತೆ ಅಲ್ಲಿ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸುದೀಪ್ ಸರ್ದು ಬರ್ತಾನೆ ಇಲ್ಲ, ಸುದೀಪ್ ಸರ್ದೇ ಇಲ್ಲ, ಅಷ್ಟು ಬೇಜಾರಾಗ್ತೈತೆ. ಸುದೀಪ್ ಸರ್ ಗಾರು ಅಟ್ಲೀಸ್ಟ್ ವೀಕೆಂಡ್ ವಿತ್ ಇದ್ರಲ್ಲಿ ಕಿಚ್ಚ ಬಾಯ್, ಕಿಚ್ಚ ಸರ್ ಅಂತ, ಕಿಚ್ಚ ಅಣ್ಣ ಅಂತ ತುಂಬಾ ಕಮೆಂಟ್ ಗಳು ಬರ್ತಿತ್ತು. ಆಮೇಲೆ ಲುಕ್ಸ್ ಎಷ್ಟು ಜನ ಕಮೆಂಟ್ಸ್ ಇದೆ. ಆಕ್ಚುಲಿ ನಾನು ಇನ್ಸ್ಟಾಗ್ರಾಮ್ ಇಲ್ಲ, ಬರೀ ನಮ್ ಕಮೆಂಟ್ ಸೆಕ್ಷನ್ ಜಾಸ್ತಿ ಇರುತ್ತೆ ಆಕ್ಚುಲಿ ಆದ್ರ ಜೆನ್ಯೂನ್ ಕಮೆಂಟ್ಸ್. ಅಲ್ಲೋಗಿ ನೋಡಿದ್ರೆ ಬರೀ ಅವ್ರದೇ ಗುರು. ಆಮೇಲೆ ಎಸ್ಪೆಷಲಿ ಇವ್ರು ಮೋಕ್ಷಿತ್ ಅವ್ರ ಬಗ್ಗೆ ಏನು ಕೆಟ್ಟದಾಗ ಹೇಳಂಗಿಲ್ಲ. ಕೆಟ್ಟದಾಗ ಇನ್ ದ ಸೆನ್ಸ್ ಅವ್ರು ನೆಗೆಟಿವ್ ಅಲ್ಲಿ ಏನ್ ಮಾಡ್ತಾ ಇದಾರೋ ಅದನ್ನೇ ಹೇಳ್ಬಿಟ್ರೆ ಸಾಕು, ಅದನ್ನು ಹುಡ್ಕೊಂಡು ಬಂದ್ಬಿಟ್ಟು ನಮಗೆ ಮತ್ತೆ ಕಮೆಂಟ್ ಹಾಕ್ತಾರೆ ಅದು ಇದು ಅನ್ಕೊಂಡು. ಸಿ ಯಾರಾದ್ರೂ ಅಷ್ಟೇ, ನಾವೇನು ಒಬ್ಬರನ್ನೇ ಅಂತ ಹೇಳಲ್ಲ. ಇವಾಗ ಕಮೆಂಟ್ ಸೆಕ್ಷನ್ ಹೋಗಕ್ಕೆ ಬೇಜಾರಾಗುತ್ತೆ, ಯಾಕಂದ್ರೆ ಜೆನ್ಯೂನ್ ಕಮೆಂಟ್ ನ ಓದೋದಕ್ಕಾದ್ರೂ ಸ್ವಲ್ಪ ಜನ ಅವಾಗ ಹೋಗ್ತಿದ್ವಿ. ಇವಾಗ ಏನಂದ್ರೆ ಒಂದು ಹೆಚ್ಚು ಕಮ್ಮಿ ಒಂದು 50ರಿಂದ 100 ಕಮೆಂಟ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ನೋಡಿದ್ರೆ ಬರೀ ಇದೆ, ತ್ರಿವಿಕ್ರಮ್ ಫ್ಯಾನ್ಸ್ ಲೈಕ್ ಮಾಡಿ, ಮೋಕ್ಷಿತಾ ಫ್ಯಾನ್ಸ್ ಲೈಕ್ ಮಾಡಿ, ಭವ್ಯ ಫ್ಯಾನ್ಸ್ ಲೈಕ್ ಮಾಡಿ. ಆಮೇಲೆ ಡಿಫೆಂಡ್ ಮಾಡ್ಕೊಳಕ್ ಬರ್ತಾರೆ. ತಪ್ಪಿರೋದು ಅವ್ರ ಈ ತರ ಮಾಡ್ತಾ ಇದಾರೆ ಅಂತಂದ್ರೆ ಡಿಫೆಂಡ್ ಮಾಡ್ಕೊಳಕ್ ಬರ್ತಾರೆ. ಸಿ ಡಿಫೆಂಡ್ ಮಾಡ್ಕೊಳ್ಬೇಕು ಎಲ್ಲಿ ಗೊತ್ತಾ, ನೀವು ಚೆನ್ನಾಗಿ ಆಡಿದಾಗ ನನ್ನ ಸಖತ್ತಾಗ ಆಡ್ತಾ ಇದ್ದಾರೆ ಅಂತ ಅವಾಗ ನೀವು ಹಾಕಿ ಕಮೆಂಟ್ನ, ಅವಾಗ ಇಲ್ಲಪ್ಪ ಜೆನ್ಯೂನ್ ಆಗಿ ಅವ್ರು ಆಡಿದ್ರು ಅದಕ್ಕೆ ಕಮೆಂಟ್ ಆಗ್ತದೆ ಅಂತ. ಬಟ್ ಅಲ್ಲೆಲ್ಲೋ ಒಂದು ಕಡೆ ಅವರು ಡಿಸರ್ವ್ಡ್ ಇರಲ್ಲ ಆ ಟೈಮಲ್ಲೂ. ಇಲ್ಲ ನೀನು ಸೂಪರ್ ಮೋಕ್ಷಿ, ನಾನು ನಿಮ್ಗೆ ಸಪೋರ್ಟ್ ಮಾಡಿ ಮುಂದೆ ಹೋಗು ಎಲ್ಲಿ ಹೋಗ್ತಾರೆ ಅವ್ರು ಅಲ್ಲೇ ಆಗಲೇ. ಅವ್ರಿಗೆ ಕಾನ್ಫಿಡೆಂಟ್ ಇಲ್ಲ, ಮನೆಯೊಳಗಡೆ ಕೂತ್ಕೊಂಡು ನೀವೇನು ಕಾನ್ಫಿಡೆನ್ಸ್ ಕೊಡಕ್ಕೆ ಬರ್ತೀರಾ ಇಲ್ಲಿ. ಸೊ ಇದೆಲ್ಲ ಆ್ಯಕ್ಚುಲಿ ಜೆನ್ಯೂನ್ ಕಮೆಂಟ್ಸ್ ಇತ್ತು ಅಂತಂದ್ರೆ ಖುಷಿ ಆಗುತ್ತೆ ಕಮೆಂಟ್ಗಳನ್ನ ಓದು. ಕೆಲವೊಂದು ಕಮೆಂಟ್ಸ್ಗಳು ನಮಗೂ ಬರ್ತವೆ, ತುಂಬಾ ಜನ ಎಲ್ಲೆಲ್ಲಿಂದ ಬೇರೆ ಬೇರೆ ದೇಶಗಳಿಂದ ಹುಡುಕಿ ತುಂಬಾ ಕಮೆಂಟ್ಗಳು ಮಾಡ್ತಾರೆ. ಅಂದ್ರೆ ಅವ್ರು ಹೇಳೋ ಮಾಡೋ ಕಮೆಂಟ್ಗಳು ತುಂಬಾ ಲೈಕ್ ಅರ್ಥಪೂರ್ಣವಾಗಿರುತ್ತೆ. ಸೊ ಅದು ವ್ಯಾಲಿಡ್ ಇರುತ್ತೆ. ನಾವೇನು ಮಾತಾಡಿರ್ತೀವಿ, ಏನು ಪ್ರೋಮೋ ಇರುತ್ತೆ ಅದಕ್ಕೆ ಒಂದು ಅನುಗುಣವಾಗಿ ಇರ್ತವೆ. ಸೊ ಕೆಲವೊಂದು ಕಮೆಂಟ್ಗಳು ವ್ಯಾಲಿಡೇ ಇರಲ್ಲ, ಸುಮ್ಮನೆ ಏನೇನೋ ಹಾಕೋದು. ಆ ಥರ ಕಮೆಂಟ್ಗಳು ಲೈಕ್ ಈ ಥರ PR ಟೀಮ್ಗಳು ಹಾಕೋದು ತುಂಬ ಬೇಜಾರಾಗುತ್ತೆ ಅದು. ಸೊ ಗೈಸ್ ಇದಾಗಿತ್ತು ಮೊದಲನೇ ಪ್ರೋಮೋ ರಿವ್ಯೂ. ನಿಮಗೆ ಅನಿಸ್ತಂತ ಕಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಭವ್ಯ ಗೌಡ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಸೊ ಅದ್ರ ಬಗ್ಗೆ ಏನಿಸ್ತಂತ ಕಮೆಂಟ್ ಮಾಡಿ. ಚೈತ್ರ ಕುಂದಾಪುರ ಕಳಪೆ ಆದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ನಿಯರ್ ಟು 20K, ಸೊ ಆದಷ್ಟು ನಿಮ್ಮ ಸಪೋರ್ಟು ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಸಿಗೋಣ ಮುಂದಿನ ನೋಡೋದಲ್ಲೇ. ಅಲ್ಲಿ ತನಕ ಬಾಯ್.